ಬೆಂಗಳೂರು ಅರಮನೆ ರಸ್ತೆ ಅಗಲೀಕರಣ ಯೋಜನೆಗೆ ಸಂಬಂಧಪಟ್ಟಂತೆ ಟಿಡಿಆರ್ ವಿಸ್ತರಣೆಗೆ ಸಚಿವ ಸಂಪುಟ ನಕಾರವನ್ನು ವ್ಯಕ್ತಪಡಿಸಿದೆ. ವಾರಸುದಾರರಿಗೆ ಟಿಡಿಆರ್ ನೀಡದಿರಲು ನಿರ್ಧಾರವನ್ನು ಮಾಡಿದೆ. ನಮ್ಮ ರಾಜ್ಯದ ಹಿತದೃಷ್ಟಿಯಿಂದ ಈ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿ ಭೂಮಿಯ ಬಳಕೆಗೆ ಮುಕ್ತ ಅವಕಾಶ ಇರುತ್ತೆ. ಸರ್ಕಾರ ಬಳಕೆ ಮಾಡಿಕೊಳ್ಳಲಿಕ್ಕೆ ಮುಕ್ತ ಅವಕಾಶ ಇದೆ. ಬಳಕೆ ಮಾಡಿಕೊಳ್ಳುವ ವೇಳೆ ನಿರ್ಧಾರ ಅಂತ ಹೇಳಿ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ. ಆಗ ಭೂಮಿಗೆ ಬದಲಾಗಿ ಏನು ಅನ್ನೋದು ನಿರ್ಧಾರ ಆಗುತ್ತೆ. ಅಲ್ಟರ್ನೇಟ್ ಆಗಿ ಏನು? ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಗಳ ವಿಚಾರಣೆ ಬಾಕಿ ಇದ್ದಾವೆ. ಆ ಕಾರಣಕ್ಕೆ ತುರ್ತಾಗಿ ಈ ನಿರ್ಧಾರ ಅಂತ ಹೇಳಿ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ. ಅರ್ಜನೆ ಮತ್ತು ವರ್ಗಾವಣೆ ಅಧಿನಿಯಮ 96ಕ್ಕೆ ಸಂಬಂಧಿಸಿದಂತೆ ಸಿವಿಲ್ ಅಪೀಲ್ಗಳು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇರ್ತವೆ. ಇದರಿಂದಾಗಿ ಟಿಡಿಆರ್ ವಿತರಿಸಿದರೆ, ಅಕಸ್ಮಾತ್ ನಾವು ತಗೋಬೇಕು ಅಂತ ಟಿಡಿಆರ್ ವಿತರಿಸಿದ್ವಿ ಅಂತ ತಿಳ್ಕೊಳ್ರಿ, ಸದರಿ ಟಿಡಿಆರ್ಗಳನ್ನು ಹಿಂಪಡೆಯೋದು ಸಾಧ್ಯ ಆಗೋದಿಲ್ಲ. ಇದು ಸಾಧ್ಯವಾಗದ ಪ್ರಕ್ರಿಯೆ ಆಗ್ತದೆ. ಇದರಿಂದಾಗಿ ರಾಜ್ಯದ ಹಿತಾಸಕ್ತಿಗಳ ಮೇಲೆ ಪ್ರತಿಕೂಲ ಪರಿಣಾಮ ಆಗ್ತದೆ. ಆ ಕಾರಣಕ್ಕೆ ನಾವು ಟಿಡಿಆರ್ ಕೊಡೋದಿಲ್ಲ. ಅದನ್ನ ತಗೋಬೇಕು ಅಂತಂದರೆ, ಯಾವುದಾದ್ರೂ ಭಾಗ ತಗೋಬೇಕಂದ್ರೆ ಅದಕ್ಕೂ ಅಧಿಕಾರವನ್ನು ರಾಜ್ಯ ಸರ್ಕಾರ ಇಟ್ಕೊಂಡಿರ್ತದೆ. ಈಗ ಆ ಟಿಡಿಆರ್ ಕೊಡುವಂಥದ್ದನ್ನು ನಾವು ನಿಲುಗಡೆ ಮಾಡ್ತೀವಿ. ರಾಜ್ಯದ ಬೊಕ್ಕಸವನ್ನು ಗಮನದಲ್ಲಿರಿಸಿಕೊಂಡು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇದು ಅತ್ಯಂತ ಪ್ರಮುಖವಾದ ಅಜೆಂಡಾ ಆಗಿತ್ತು. ಇದೇ ಕಾರಣಕ್ಕಾಗಿ ಕ್ಯಾಬಿನೆಟ್ ಮೀಟಿಂಗ್ ನಡೆದಿರೋದು. ಆದರೆ ಈ ಸರ್ಕಾರದ ಇವತ್ತಿನ ತೀರ್ಮಾನದ ಹಿಂದೆ ಏನೆಲ್ಲ ಅಂಶಗಳಿದ್ದಾವೆ ಅಂತ? ದಶರಥ್, ಬೆಂಗಳೂರಿನ ಅರಮನೆ ಮೈದಾನದ ಸುತ್ತ ಏನು ಸರ್ಕಾರ ಸ್ವಾಧೀನವನ್ನ ಪಡಿಸಿಕೊಂಡಿತ್ತು ಭೂಮಿ ರಸ್ತೆ ಅಗಲೀಕರಣಕ್ಕೆ ಸಂಬಂಧಪಟ್ಟಂತೆ, ಇದು 1996ರಿಂದಲೂ ಕೂಡ ವಿಚಾರಣೆಗಳು ಇನ್ನೂ ಕೂಡ ನಡೀತಾನೆ ಇದೆ. ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆಗಳು, ಅರ್ಜಿಗಳು ಬಾಕಿ ಇದೆ. ಅದರ ನಡುವೆ ಟಿಡಿಆರ್ ಅನ್ನ ಮಾಡಲಾಗಿತ್ತು. ಈ ಒಂದು ಸುಮಾರು 15 ಎಕರೆ ಭೂಮಿಯನ್ನ ರಸ್ತೆ ಅಗಲೀಕರಣಕ್ಕೆ ಬಳಸ್ಕೊಳ್ಳುವಂತದ್ದು. ಒಂದು ಕಡೆ ಏನು ಅರಮನೆ ಎಡಭಾಗ ಮತ್ತೆ ಬಲಭಾಗದಲ್ಲಿ ಜಯಮಹಲ್ ಕಡೆಗಳಲ್ಲೂ ಕೂಡ, ಎರಡೂ ಕಡೆಗಳಲ್ಲೂ ಕೂಡ ರಸ್ತೆಯನ್ನ ಅಗಲೀಕರಣ ಮಾಡ್ಕೊಳ್ಳೋದಕ್ಕಾಗಿ ಈ ಭೂಮಿಯನ್ನ ಅರಸು ಮನೆತನದಿಂದ ಅದನ್ನ ಸ್ವಾಧೀನ ಪಡಿಸ್ಕೊಳ್ಳಲಾಗಿತ್ತು. ಅದಕ್ಕೆ ಹೊಸದಾಗಿ ಟಿಡಿಆರ್ ಅನ್ನು ಕೂಡ ಒಪ್ಪಂದವನ್ನ ಮಾಡ್ಕೊಳ್ಳಲಾಗಿತ್ತು. ಸುಮಾರು 3,016 ಕೋಟಿ ರೂಪಾಯಿಗಳನ್ನ 15 ಎಕರೆಗೆ, ಪ್ರತಿ ಎಕರೆಗೆ ತಲಾ 200 ಕೋಟಿ ರೂಪಾಯಿಗಳಂತೆ 15 ಎಕರೆಗೆ 3,016 ಕೋಟಿ ರೂಪಾಯಿಗಳನ್ನ ಕೊಡುವಂತ ಒಂದು ಒಪ್ಪಂದ ಆಗಿತ್ತು. ಇದು ಸುಪ್ರೀಂ ಕೋರ್ಟ್ ನಲ್ಲೇ ಇತ್ಯರ್ಥ ಆಗಿತ್ತು. ಸೊ ಆ ಹಣವನ್ನ ಸರ್ಕಾರ ವಾರಸುದಾರರಿಗೆ ಕೊಡಬೇಕಾಯ್ತು. ಶ್ರೀಕಂಠ ದತ್ತ ಒಡೆಯರ್ ಅವರ ವಾರಸುದಾರರು ಯಾರಿದ್ದಾರೆ, ಅರಸು ವಾರಸುದಾರರು, ಅವರಿಗೆ ಆ ಹಣವನ್ನ ಸಂದಾಯ ಮಾಡಬೇಕಾಗಿತ್ತು. ಏನು ಸ್ವಾಧೀನವನ್ನ ಮಾಡ್ಕೊಳ್ಳಲಾಗಿತ್ತು, ಆ ಭೂಮಿಯನ್ನ ರಸ್ತೆ ಅಗಲೀಕರಣಕ್ಕೆ ಬಳಸ್ಕೊಳ್ಬಹುದಾಗಿತ್ತು. ಆದ್ರೆ ಈಗ ಪ್ರಸ್ತುತ ಅದನ್ನ ಟಿಡಿಆರ್ ಅಷ್ಟು ದೊಡ್ಡ ಮೊತ್ತವನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಕಾರಣಕ್ಕೆ ಈಗ ಅದನ್ನ ಕೈ ಬಿಡಲಾಗಿದೆ. ಆದ್ರೆ ಆ ಸ್ವಾಧೀನ ಪಡಿಸ್ಕೊಂಡಿರುವಂತಹ ಭೂಮಿಯನ್ನ ಮತ್ತೆ ನೀವು ವಾಪಸ್ ಕೊಡ್ಬೇಕಾ ಹೇಗೆ ಅನ್ನುವಂತಹ ಗೊಂದಲಗಳು ಇನ್ನೂ ಕೂಡ ಸರ್ಕಾರದಲ್ಲಿ ಮುಂದುವರೆದಿದೆ. ದಶರಥ್, ಥ್ಯಾಂಕ್ ಯು ಶಿವಕುಮಾರ್, ನಿಮ್ಮ ಮಾಹಿತಿಗೆ.